ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಬೆಳಗಿನ ಸೆಷನ್ನಲ್ಲಿ ನಾವು ಪೇತ್ರನ ಬರೆದ ಮೊದಲನೇ ಪತ್ರಿಕೆಯ ಔಟ್ಲೈನ್ಸ್ಗಳನ್ನು ನಾವು ಗಮನಿಸಿದ್ವಿ. ಸೊ ಈಗ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯ ಸಾರಾಂಶವನ್ನು ಎರಡು ಮುಖ್ಯವಾದಂತಹ ವಚನಗಳ ಆಧಾರದಿಂದ ನಾವುಗಳು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದರಲ್ಲಿ ನಂಬರ್ 1, ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 6ರಿಂದ 7ನೇ ವಚನ. ಮೊದಲನೇ ಪತ್ರಿಕೆ 6ರಿಂದ 7ನೇ ವಚನ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 6ರಿಂದ 7ನೇ ವಚನದಲ್ಲಿ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೆ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪ್ರಸ್ತುತ ಪೇತ್ರನು ಪತ್ರಿಕೆಯನ್ನು ಯಾರಿಗೆ ಬರಿತಾ ಇದ್ದಾನೋ ಅವರ ಒಂದು ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೀವಿ. ಅವ್ರು ಏನಾಗ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಕಾಲ ಅವ್ರ ಕಷ್ಟ ಇದೆ ಅಂದರೆ, ಈಗ ಅಟ್ ಪ್ರೆಸೆಂಟ್ ಅವರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಕಷ್ಟಗಳು ಏನಕ್ಕೆ ಅಂತಂದರೆ, ಈ ವಿಶೇಷವಾದಂತಹ ಜೀವಿತವನ್ನು ಅನುಸರಿಸುವುದಕ್ಕೋಸ್ಕರ ದೇವರ ಸಂಕಲ್ಪಕ್ಕನುಸಾರವಾದಂತಹ ಬದುಕುವುದಕ್ಕೋಸ್ಕರ ಲೋಕದೊಳಗಿಂದ ಬೇರ್ಪಟ್ಟು ದೇವರ ಆಲೋಚನೆಗಳಿಗೆ ಅನುಸಾರವಾಗಿ ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸ್ತಾ ಲೌಕಿಕವಾದಂತಹ ಆಲೋಚನೆಗಳಿಗೆ ದೂರವಾಗಿದ್ದುಕೊಂಡು ಲೋಕನಂಬಿಕೆಯ ಪ್ರಕಾರ ನಡೆಯದೆ, ಲೋಕದಲ್ಲಿರ್ತಕ್ಕಂಥ ಸಂಪ್ರದಾಯಗಳ ಪ್ರಕಾರ ನಡೆಯದೆ, ಲೋಕದಲ್ಲಿ ಮನುಷ್ಯರಿಂದ ಏರ್ಪಟ್ಟಂತಹ ಕಟ್ಟಳೆಗಳನ್ನು ಅನುಸರಿಸದೆ, ಅವೆಲ್ಲವುಗಳಿಂದ ದೂರವಾಗಿದ್ದುಕೊಂಡು ಒಂದು ಪ್ರತ್ಯೇಕವಾದಂತಹ, ಒಂದು ಪರಿಶುದ್ಧವಾದಂತಹ, ದೇವರು ಬಯಸಿದಂತಹ ಜೀವಿತವನ್ನು ಜೀವಿಸ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಲೋಕದೊಳಗಿಂದ ಕಷ್ಟಗಳು ಬಂದೇ ಬರ್ತವೆ. ಇಷ್ಟು ದಿನ ನೀವು ನಮ್ಮ ಲೋಕದಲ್ಲಿದ್ದಿರಿ, ನಮ್ಮ ಜೊತೆಯಲ್ಲಿದ್ದಿರಿ, ನಮ್ಮ ಸಾವಸ್ತಲ್ಲಿದ್ದಿರಿ. ನಮ್ಮ ವಿಶ್ವಾಸನೇ ನಿಮ್ಮ ವಿಶ್ವಾಸ ಆಗಿತ್ತು, ನಮ್ಮ ಆಲೋಚನೆಗಳೇ ನಿಮ್ಮ ಆಲೋಚನೆಗಳಾಗಿದ್ದವು, ನಾವು ಅನುಸರಿಸ್ತಕ್ಕಂತಹ ದಾರಿನೇ ನಿಮ್ಮ ದಾರಿ ಆಗಿತ್ತು. ನಾವು ಯಾವ ರೀತಿಯಾದಂತಹ ಬದುಕನ್ನು ಬದುಕ್ತಾ ಇದ್ದೀವೋ ಅದೇ ಬದುಕು ನಿಮ್ಮದಾಗಿತ್ತು. ಈಗ ಈ ಬದುಕನ್ನೆಲ್ಲ ಬಿಟ್ಟು, ಈ ಆಲೋಚನೆಗಳನ್ನು ಬಿಟ್ಟು, ಈ ಸಂಪ್ರದಾಯಗಳನ್ನೆಲ್ಲ ಬಿಟ್ಟು ಒಂದು ಪ್ರತ್ಯೇಕವಾದಂತಹ ಒಂದು ಜೀವಿತನ ಜೀವಿಸ್ತಾ ಇದ್ದೀರಲ್ಲ. ಸೊ ಹಾಗಾಗಿ ಕಷ್ಟಗಳು ಅಲ್ಲಿಂದ ಬರ್ತಾ ಇದ್ದಾವೆ, ನಿಂದನೆಗಳು ಅಲ್ಲಿಂದ ಬರ್ತಾ ಇದ್ದಾವೆ, ತಿರಸ್ಕಾರಗಳು ಅಲ್ಲಿಂದ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಈ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಇವುಗಳಲ್ಲಿ ಈ ಕಷ್ಟಗಳನ್ನು ಅನುಭವಿಸ್ತಾ ಇದ್ರಲ್ಲ, ಈ ಕಷ್ಟಗಳಲ್ಲಿ ನೀವೇನು ಮಾಡಿ, ನೀವು ಬೇಜಾರು ಮಾಡ್ಕೋಬೇಡಿ, ದುಃಖಿಸ್ಬೇಡಿ, ಸಂತೋಷ ಪಡಿ. ಈ ಕಷ್ಟಗಳಲ್ಲಿ ಸಂತೋಷಿಸಿರಿ. ಕಷ್ಟಗಳಲ್ಲಿ ಸಂತೋಷಿಸಿರಿ. ಅಪೊಸ್ತಲನಾದಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಅಂತೇಳಿ ನಾನು ತಿರುಗಿ ಹೇಳ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಕ್ರಿಸ್ತಿಯ ಜೀವಿತ ಅನ್ನುವಂಥದ್ದೇ ಸಂತೋಷದಿಂದ ಕೂಡಿದಂತಹ ಜೀವಿತ. ಇಲ್ಲಿ ದುಃಖಕ್ಕೆ ಅವಕಾಶ ಇಲ್ಲ, ಇಲ್ಲಿ ಬೇಜಾರಾಗೋದಕ್ಕೆ ಅವಕಾಶ ಇಲ್ಲ. ಅದು ಏನಾಗಿರ್ಬೋದು, ಸ್ಥಿತಿಗಳು ಏನೇ ನಮಗೆ ಪ್ರತಿಕೂಲವಾಗಿರ್ಬೋದು, ಅಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿ
ಸಂತೋಷವಾಗಿರುವಂಥದ್ದೇ ಕ್ರಿಸ್ತಿಯ ಜೀವಿತ. ಹಾಗಾಗಿ ನೀವು ಸ್ವಲ್ಪ ಕಾಲ ಕಷ್ಟದಲ್ಲಿದ್ದರೂ ಕೂಡ ಇವುಗಳಲ್ಲಿ ನೀವು ಸಂತೋಷ ಪಡ್ರಿ. ಯಾಕೆ ಅಂತಂದರೆ ಈ ಕಷ್ಟಗಳು ಸ್ವಲ್ಪ ಕಾಲ ಮಾತ್ರ ಅಷ್ಟೇ, ಸ್ವಲ್ಪ ಕಾಲ. ಸ್ವಲ್ಪ ಕಾಲ ಈ ಕಷ್ಟಗಳು, ಜಾಸ್ತಿ ಅಲ್ಲ. ಎಲ್ಲಿವರೆಗೂ ಜನ ನಮ್ಮನ್ನು ಹಿಂಸಿಸ್ಬೋದು, ಎಲ್ಲಿವರೆಗೂ ಜನ ನಮ್ಮನ್ನು ದೂಷಿಸ್ಬೋದು, ಎಲ್ಲಿವರೆಗೂ ಜನ ನಮ್ಮನ್ನು ತಿರಸ್ಕಾರ ಮಾಡ್ಬೋದು, ಎಲ್ಲಿವರೆಗೆ ಮಾಡ್ತಾರೆ? ಈ ದೇಹದಲ್ಲಿ ನಾವಿರೋವರೆಗೆ ಅಷ್ಟೇ ತಾನೇ, ಅದಕ್ಕಿಂತ ಇನ್ನೇನಿಲ್ವಲ್ಲ. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಕ್ಕಂಥ ವಿಶೇಷವಾದಂಥ ಮಾತು ನಮಗೆ ನೆನಪಿಗೆ ಬರಬೇಕು. ಏನು ಮಾತು ಅಂತಂದರೆ, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ನೀವು ಹೆದರಬೇಡಿ ಅಂತ ಹೇಳ್ತೇನೆ. ಅಂದರೆ ದೇಹನ ಕೊಲ್ಲುವಂಥ ಅವ್ರಿಗೆ ನೀವು ಹೆದರಬೇಡಿ, ಆತ್ಮನ್ನು ಅವ್ರಿಗೆ ಕೊಲ್ಲಕ್ಕಾಗಲ್ಲ. ಆತ್ಮವನ್ನು ದೇಹವನ್ನು ಇವೆರಡರ ಮೇಲೆ ಅಧಿಕಾರವನ್ನು ಇರುವಂತಹ ದೇವರಿಗೆ ನೀವು ಭಯಪಡ್ರಿ, ದೇವರಿಗೆ ನೀವು ಭಯಪಡ್ರಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈ ಕಷ್ಟಗಳು ಸ್ವಲ್ಪ ಕಾಲ ಇದ್ದಾವೆ. ಹಾಗಾಗಿ ಈ ಕಷ್ಟಗಳನ್ನುವಂತಹ ಪರೀಕ್ಷೆಗಳು ನಿಮಗಿವು. ನೀವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದೀರೋ ಇಲ್ವೋ, ಕ್ರಿಸ್ತ ನಂಬಿಕೆಯನ್ನು ನೀವು ಸಾರ್ವಜನಿಕವಾಗಿ ಪ್ರತಿಪಾದಿಸ್ತೀರೋ ಇಲ್ವೋ, ಅಥವಾ ಅಂತರಂಗದಲ್ಲಿ ಕ್ರಿಸ್ತನನ್ನು ನಿಮ್ಮ ಹೃದಯಗಳಲ್ಲಿ ಕರ್ತನೆಂಬುದಾಗಿ ಪ್ರತಿಷ್ಠೆಪಡಿಸಿಕೊಂಡಿದ್ದೀರೋ ಇಲ್ವೋ ಅನ್ನುವಂತಹ ಪರೀಕ್ಷೆಗಳಿವು. ಈ ಪರೀಕ್ಷೆಗಳಲ್ಲಿ ನೀವು ಹೋಗುವಂಥದ್ದು ಬಹಳ ಒಳ್ಳೆಯದು. ಈ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗಬೇಕು. ಇವು ಪರೀಕ್ಷೆ, ನಿಮಗೆ ಪರೀಕ್ಷೆ ಇವುಗಳಲ್ಲಿ ನೀವು ಉತ್ತೀರ್ಣರಾಗಬೇಕು. ಸೊ ಹಾಗಾಗಿ ಇದು ಮೇನ್ ಪಾಯಿಂಟು. ಪತ್ರಿಕೆ ಬರೆಯುವಂತಹ ಒಂದು ಮೂಲ ಉದ್ದೇಶ ಅಂದರೆ ಕ್ರಿಸ್ತನನ್ನು ಅನುಸರಿಸ್ತಕ್ಕಂಥವ್ರು, ಕ್ರಿಸ್ತನನ್ನು ಧರಿಸಿಕೊಂಡಿರ್ತಕ್ಕಂಥವ್ರು, ಕ್ರಿಸ್ತನು ಶಿರಸ್ಸಾಗಿರುವಂತಹ ದೇವಜನರು ಕ್ರಿಸ್ತನ ಆಡಳಿತಕ್ಕೊಳಗಾಗಿ ಪರಿಶುದ್ಧ ಜೀವಿತವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ದೇವಜನರು ಇವುಗಳಲ್ಲಿ ಪರಿಪೂರ್ಣರಾಗಬೇಕು. ಅಬ್ರಹಾಮನು ಇವತ್ತು ನಂಬಿಕೆಗೆ ಮೂಲಪಿತೃ ಅನ್ನಿಸ್ಕೊಳ್ಳೋದಕ್ಕೆ ಸುಮ್ಮನೆ ಆತನ ಅನ್ನಿಸ್ಕೊಳ್ಳಿಲ್ಲ. ಆತನ ಸತ್ತು ಎಷ್ಟೋ ಸಾವಿರಾರು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಪ್ರತಿ ಮನುಷ್ಯರ ಬಾಯಿಯಲ್ಲಿ ನಂಬಿಕೆ ಅಂತಂದರೆ ಅಬ್ರಹಾಮನನ್ನು ಬೆಟ್ಟು ಮಾಡಿ ತೋರಿಸ್ತಾರೆ. ನಂಬಿಕೆಗೆ ಮೂಲಪಿತೃ ಅಬ್ರಹಾಮ ಅಂತ ತೋರಿಸ್ತಾರೆ. ಯಾಕೆ ಅಂತಂದರೆ ಅಷ್ಟೊಂದು ಆತನ ನಂಬಿದನು ಅಂತ ಹೇಳ್ತಾನೆ. ಆ ನಂಬಿಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಅಂತ ಹೇಳ್ತಾನೆ. ಸೊ ಹೇಗೆ ಆತನ ನಂಬಿದನು, ಆತನ ನಂಬಿಗಸ್ತನು, ನಂಬಿಕೆ ಮೂಲಪಿತೃನು ಅಂತೇಳಿ ಹೇಗೆ ಎಣಿಸಲ್ಪಟ್ಟನು ಅಂತಂದರೆ, ಅಬ್ರಹಾಮನು ಆ ನಂಬಿಕೆಯನ್ನು ಕ್ರಿಯೆಯಲ್ಲಿ ತೋರ್ಪಡಿಸಿದ. ಎದುರಾಗ್ತಕ್ಕಂಥ ಪರೀಕ್ಷೆಗಳಲ್ಲಿ ಆತನು ಉತ್ತೀರ್ಣನಾದ. ಮುಪ್ಪಿನ ವಯಸ್ಸಿನಲ್ಲಿ ಸಾರಳಿಗೆ ಗರ್ಭ ಬತ್ತಿ ಹೋದಂತಹ ದಿನಗಳಲ್ಲಿ ಮನುಷ್ಯನ ಕೈಲೇ ಆಗೋದೇ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಇದು ದೇವರಿಂದ ಸಾಧ್ಯ ಅನ್ನುವಂಥದ್ದನ್ನು ನಂಬಿ ಆ ಸಾಧ್ಯವಾಗಿರುವಂಥದ್ದನ್ನು ಆತನು ಅನುಭವಿಸ್ತಾನೆ, ಕಣ್ಣಾರೆ ಕಾಣ್ತಾನೆ ಅದನ್ನು. ಸೊ ಹಾಗಾಗಿ ಇಂಥ ಒಂದು ಆಗಲಾರದನ್ನು ಆಗಿಸುವುದಕ್ಕೆ ಸಾಮರ್ಥ್ಯವುಳ್ಳಂತಹ ದೇವರ ಶಕ್ತಿ ಸಾಮರ್ಥ್ಯಗಳ ಮೇಲೆ ಆತನು ಎಳ್ಳು ಕಾಳಷ್ಟು ಕೂಡ ಅಪನಂಬಿಕೆಯನ್ನು ತೋರ್ಪಡಿಸದೆ ನಂಬಿಕೆಯನ್ನು ತೋರ್ಪಡಿಸಿ ಆ ನಂಬಿಕೆಯನ್ನು ಕ್ರಿಯಾರೂಪದಲ್ಲಿ ತೋರ್ಪಡಿಸಿದಂತಹ ಕಾರಣದಿಂದಾಗಿಯೇ ಅಬ್ರಹಾಮನನ್ನು ನಂಬಿಕೆಗೆ ಮೂಲಪಿತೃ ಅಂತೇಳಿ ಕರಿತೀವಿ. ಆ ಮುಪ್ಪಿನ ವಯಸ್ಸಿನಲ್ಲಿ, ಇಡೀ ವಯಸ್ಸಿನಲ್ಲಿ ಮಗು ದೇವರ ಒಂದು ವಾಗ್ದಾನಕ್ಕನುಸಾರವಾಗಿ ಹುಟ್ಟಿದಂಥ ಮಗುವನ್ನು ಕೂಡ ದೇವರು ಪುನಃ ಆತನು ಅರ್ಪಿಸು ಅಂತ ಕೇಳ್ತಾನೆ. ಆ ಮಗುವನ್ನು ಪುನಃ ನನಗೋಸ್ಕರ ಅರ್ಪಿಸು ಅಂತ ಕೇಳಿದಾಗ ಯಾವುದಕ್ಕೂ ಹಿಂಜರಿಯದೆ, ಯಾವುದಕ್ಕೂ ಹಿಂದೇಟು ಹಾಕಿದೆ, ಸ್ವಲ್ಪವೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದೆ ಪರಿಪೂರ್ಣವಾದ ನಂಬಿಕೆಯನ್ನು ತೋರ್ಪಡಿಸುತ್ತಾ ಖಂಡಿತವಾಗಿ ದೇವರು ನನಗೆ ಮತ್ತೆ ಮಗನನ್ನು ಕೊಡೋದಕ್ಕೆ ಆತನು ಸಮರ್ಥನು ಅನ್ನುವಂಥ ನಂಬಿಕೆಯನ್ನು ತೋರ್ಪಡಿಸಿದಂತಹ ನಂಬಿಗಸ್ತನು ಅಬ್ರಹಾಮನು. ಅಂದರೆ ಆ ಒಂದು ಪರೀಕ್ಷೆಗಳಲ್ಲಿ ಆತನು ಒಂದು ವೇಳೆ ವಿಫಲವಾಗಿದ್ದರೆ ಇವತ್ತು ಆತನನ್ನು ನಾವು ನಂಬಿಗಸ್ತನು ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಇದ್ದಿಲ್ಲ. ಹಾಗಾಗಿ ವಿಶ್ವಾಸಕ್ಕೆ
ಮೂಲಪಿತೃ ಅಂತೇಳಿ ಕರೆಸಿಕೊಳ್ಳೋದು ಯಾವುದರಿಂದ ಅಂತಂದರೆ ಆ ಪರೀಕ್ಷೆಗಳಿಂದ ಆತನು ಪಾಸಾಗಿದ್ದಾನೆ, ಪರೀಕ್ಷೆಗಳಲ್ಲಿ ಆತನು ಉತ್ತೀರ್ಣನಾಗಿದ್ದಾನೆ. ಆದ್ದರಿಂದ ಓ ದೇವಜನರೇ, ಗಲಾತ್ಯ ಮತ್ತು ಕಪದೋಕ್ಯ, ಆಸ್ಯ, ಬಿತೂನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂತಹ ಪ್ರವಾಸಿಗಳಾದಂತಹ ದೇವಜನರೇ, ನಿಮ್ಮ ವಿಶ್ವಾಸಕ್ಕೆ ಉಂಟಾದಂತಹ ಈ ಹಿಂಸೆ, ನಿಮ್ಮ ನಂಬಿಕೆಗೆ ಬಂದೊದಗಿದಂತಹ ಈ ಕಷ್ಟಗಳು, ಇವುಗಳಿಗೆ ನೀವು ಧೃತಿಗೆಡಬೇಡಿ, ಇವುಗಳಿಗೆ ನೀವು ಕುಗ್ಗಬೇಡಿ. ಇವು ತಾತ್ಕಾಲಿಕ, ಇವು ಸ್ವಲ್ಪ ಕಾಲ. ಈ ಕಷ್ಟಗಳಲ್ಲಿ ನೀವು ಸಂತೋಷಿಸಿರಿ. ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಿದೆ. ಇವುಗಳು ಸ್ವಲ್ಪ ಕಾಲ ಇದ್ದಾವೆ, ಇವುಗಳು ನಿಮಗೆ ಒಂದು ಪರೀಕ್ಷೆ ರೀತಿಯಲ್ಲಿದ್ದಾವೆ. ಭಯಪಡಬೇಡಿ. ನಿಮ್ಮ ನಂಬಿಕೆ ಎಂಥದ್ದು ಅಂತಂದರೆ ಬಂಗಾರಕ್ಕಿಂತಲೂ ಅಮೂಲ್ಯ, ನಶಿಸಿ ಹೋಗುವಂತಹ, ಕ್ಷಯವಾಗುವಂತಹ ಒಂದು ವಸ್ತು ಬಂಗಾರನ್ನೇ, ಅದರ ಬೆಲೆಯನ್ನು, ಅದರ ಮೌಲ್ಯವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅದು ಶುದ್ಧ ಚಿನ್ನವೋ ಅಥವಾ ಅಶುದ್ಧ ಚಿನ್ನವೋ ಅಂಥೇಳಿ ಕಂಡುಕೊಳ್ಳೋದಕ್ಕೋಸ್ಕರ ಅದನ್ನು ಬೆಂಕಿಯಲ್ಲಿ ಹಾಕಿ ಪುಟ ಹಾಕ್ತಾರೆ, ಬೆಂಕಿಯಲ್ಲಿ ಹಾಕಿ ಪರಿಶೋಧಿಸ್ತಾರೆ. ಅದು ತಾತ್ಕಾಲಿಕವಾದಂಥದ್ದು, ಅದು ನಶಿಸಿ ಹೋಗ್ತಕ್ಕಂಥ ಒಂದು ಆಭರಣ, ಅದು ನಶಿಸಿ ಹೋಗ್ತಕ್ಕಂಥ ಒಂದು ವಸ್ತು ಅದು. ಆದರೆ ನಿಮ್ಮ ನಂಬಿಕೆ ಇದೆಯಲ್ಲ, ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥದ್ದು ನಿಮ್ಮ ನಂಬಿಕೆ, ಬಂಗಾರಕ್ಕಿಂತಲೂ ಬೆಲೆಯುಳ್ಳಂಥದ್ದು ನಿಮ್ಮ ನಂಬಿಕೆ. ಮತ್ತು ನಿಮ್ಮ ನಂಬಿಕೆ ಸುಮ್ಮನೆ ಅದಕ್ಕೆ ಅಷ್ಟೊಂದು ಬೆಲೆ ಬಂದ್ಬಿಡ್ತದ? ಸುಮ್ಮನೆ ಅಷ್ಟು ಬೆಲೆ ಬಂದ್ಬಿಡ್ತದ ನಿಮ್ಮ ನಂಬಿಕೆಗೆ? ಇಲ್ಲ. ನಿಮ್ಮ ನಂಬಿಕೆಗೂ ಕೂಡ ಈ ಕಷ್ಟಗಳಿಂದ ಏನಾಗಬೇಕದು? ಪರೀಕ್ಷಿಸಲ್ಪಡಬೇಕು. ಸೊ ಹಾಗಾಗಿ ನೀವು ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಕೂಡ ಆ ಪದವಿಯನ್ನು ಆ ಉನ್ನತವಾದಂಥ ಡಿಗ್ರಿ, ಆ ಉನ್ನತವಾದಂಥ ಸ್ಥಾನ ಆಲೋಚನೆ ಮಾಡಿ ಅಂಥ ಪದವಿಯನ್ನು ತಂದೆಯಾದಂಥ ದೇವರು ಯೇಸು ಕ್ರಿಸ್ತನಲ್ಲಿ ನಮಗೆ ದಯಪಾಲಿಸಿದ್ದಾನೆ. ಹೆಂಗೆ ದಯಪಾಲಿಸಿದ್ದಾನೆ ಅಂತಂದರೆ, ಆತನು ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಏನು ಮಾಡಿದ್ದಾನೆ? ಉನ್ನತವಾದಂಥ ಒಂದು ಸ್ಥಾನವನ್ನು ಆತನಿಗೆ ಕೊಟ್ಟಿದ್ದಾನೆ. ನಿಮಗೂ ಕೊಡ್ತಾನೆ. ಗ್ಯಾರಂಟಿ. ಲಯ ಕಳಂಕ ಕ್ಷಯಗಳಿಲ್ಲದಂತಹ ಬಾಧ್ಯತೆಯನ್ನು ಎದುರು ನೋಡೋರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ಹಾಗಾಗಿ ಆ ಪದವಿಯನ್ನು ನೀವು ಆಲೋಚಿಸಿ, ನೀವು ಹರ್ಷಿಸಿ. ಒಬ್ಬ ತಾಯಿ ತಾನು ಮಗುವನ್ನು ಹೆತ್ತ ಮೇಲೆ, ಮಗುವನ್ನು ಹೆರೋದಕ್ಕಿಂತ ಮುಂಚೆ ಆಕೆಗೆ ಬೆಟ್ಟದಂಥ ಒಂದು ಪ್ರಸವ ವೇದನೆ ಇದ್ದರೂ ಕೂಡ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಮಗುವನ್ನು ಅಷ್ಟು ನೋವುಗಳನ್ನು ಅನುಭವಿಸಿ ಆಕೆ ಮಗುವನ್ನು ಹೆತ್ತ ಮೇಲೆ ಆ ನೋವನ್ನೆಲ್ಲ ಮರ್ತು ಬಿಡ್ತಾಳೆ. ಅವು ಯಾವ ಲೆಕ್ಕಕ್ಕೆ ಬರಲ್ಲ ನೋವುಗಳು. ಸೊ ಹಾಗಾಗಿ ಈ ಕಷ್ಟಗಳು ನಿಮಗೆ, ಆ ಮಹಾಪದವಿಯನ್ನು ನೀವು ಆಲೋಚಿಸ್ತಾ ಇದ್ದರೆ ಇವು ಯಾವ ಲೆಕ್ಕಕ್ಕೆ ಬರಲ್ಲ ಈ ಕಷ್ಟಗಳು. ಸೊ ಅಂತ ಹೇಳ್ತಾನೆ. ಹಾಗಾಗಿ ನಿಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ. ತನ್ನ ಮಗನನ್ನು ಸತ್ತಂಥ ಯೇಸು ಕ್ರಿಸ್ತನನ್ನು ಎಬ್ಬಿಸೋದ್ರ ಮುಖಾಂತರ ನಿಮಗೂ ಕೂಡ ಎಬ್ಬಿಸ್ತಾನೆ, ನಿಮ್ಮನ್ನು ಎಬ್ಬಿಸ್ತಾನೆ. ನಿಮಗೂ ಪುನರುತ್ಥಾನ ಇದೆ. ನೀವು ಎಂದಿಗೂ ಕೂಡ ಇನ್ನು ಮೇಲೆ ಸಾಯುವವರಲ್ಲ. ನಿತ್ಯವಾದಂಥ ಒಂದು ಜೀವಿತನ ನಿಮಗೆ ದಯಪಾಲಿಸ್ತಿದ್ದಾರೆ. ಸೊ ಹಾಗಾಗಿ ಇಂಥ ಜೀವಕರವಾದಂಥ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿರ್ತಕ್ಕಂತಹ ದೇವರ ಒಂದು ಆಲೋಚನೆಗಳನ್ನು ನೀವು ನೆನೆಸಿಕೊಂಡವರಾಗಿ ಏನು ಮಾಡಬೇಕು ಅಂತಂದರೆ, ನೀವು ಈ ಕಷ್ಟಗಳಲ್ಲಿದ್ದು ದುಃಖಿಸೋರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ನೀವು ಹರ್ಷಿಸುವವರಾಗಿದ್ದೀರಿ ಅಂದರೆ ನೀವು ಸಂತೋಷ ಪಡ್ತಾ ಇದ್ದೀರಿ. ಸೊ ಹಾಗಾಗಿ ಈ ಸಂತೋಷ ಹೀಗೆ ಮುಂದುವರಿಲಿ ಅಂತ ಹೇಳ್ತಾನೆ. ಹಾಗಾಗಿ ಪತ್ರಿಕೆ ಬರೆಯುವಂತಹ ಮೇನ್ ಉದ್ದೇಶ ಇದು. ಸೊ ಇವತ್ತು ಕಷ್ಟಗಳಲ್ಲಿ ಇರತಕ್ಕಂಥವ್ರಿಗೆ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ಸಹಿಸಿಕೊಳ್ತಕ್ಕಂಥವ್ರಿಗೆ, ದೇವರ ಆಲೋಚನೆಗಳಿಗೆ ಅನುಸಾರವಾದಂತಹ ಬದುಕನ್ನು ಬದುಕುವಂಥವ್ರಿಗೆ ಎದುರಾಗ್ತಕ್ಕಂತಹ ಕಷ್ಟಗಳನ್ನು ಅನುಭವಿಸ್ತಕ್ಕಂಥವ್ರಿಗೆ ಈ ಪತ್ರಿಕೆ ಬಹಳ ಉಪಯೋಗ ಆಗುತ್ತೆ. ನಮಗೇನು ಕಷ್ಟ ಇಲ್ಲರಿ, ನಾವೆಲ್ಲ ಆರಾಮಾಗಿದ್ದೀವಿ, ನಮಗೇನು ತೊಂದರೆ ಇಲ್ಲ, ಯಾವುದು ಕಷ್ಟಗಳಿಲ್ಲ, ಯಾವುದು ನಿಂದನೆಗಳಿಲ್ಲ, ಯಾವುದು ನಮಗೆ ತಿರಸ್ಕಾರ ಇಲ್ಲ, ನಾವು ಆರಾಮಾಗಿದ್ದೀವಿ, ಅದ್ಭುತವಾಗಿ
ಸುಖಕರವಾದಂತಹ ನೆಮ್ಮದಿಯಿಂದ ಕೂಡಿದಂಥ ಜೀವಿತನ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಕಳೀತಾ ಇದ್ದೀವಿ ಅಂತಂದರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ದೇವರು ಕೋರಿಕೊಂಡಂತಹ ಜೀವಿತ ನಂದು ಇದೇನಾ? ನನ್ನ ಜೀವಿತ ದೇವರು ಕೋರಿಕೊಂಡಂತಹ ಜೀವಿತ ಇದು ಸರಿಯಾದದ್ದೇನಾ ಅನ್ನುವಂಥ ಆಲೋಚನೆ ಮಾಡುವಂಥ ಅವಕಾಶ ಇದೆ, ಅವಶ್ಯಕತೆ ಇದೆ. ಸೊ ಹಾಗಾಗಿ ಪರಿಸ್ಥಿತಿ ಈಗಿದೆ. ಸೊ ಇವ್ರನ್ನ ಉದ್ದೇಶವಾಗಿಟ್ಟುಕೊಂಡು ಏನು ಮಾಡ್ತಾ ಇದ್ದಾನೆ ಪೇತ್ರನು ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಬರೆದ ಮೇಲೆ ಕೊನೆಯದಾಗಿ ಏನು ಹೇಳ್ತಾನೆ ಅಂತಂದರೆ, ಈ ರೀತಿ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಿ, ಈ ರೀತಿ ಪರಿಸ್ಥಿತಿಲಿ ಇದ್ದೀರಿ. ಸೊ ಹಾಗಾಗಿ ನಿಮಗೊಂದು ದೊಡ್ಡ ನಿರೀಕ್ಷೆ ಇದೆ. ಏನಾ ನಿರೀಕ್ಷೆ ಅಂತಂದರೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಆಧಿಪತ್ಯವು ಯುಗಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್ ಅಂತ ಹೇಳ್ತಾನೆ. ಸೊ ಏನು ಮಾಡ್ತಾ ಇದ್ದಾನೆ? ಕ್ರಿಸ್ತನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ. ಅಂದರೆ ನಿಮ್ಮನ್ನು ಯಾರಲ್ಲಿ ಕರೆದಿದ್ದಾನೆ? ಯೇಸು ಕ್ರಿಸ್ತನಲ್ಲಿ ಕರೆದಿದ್ದಾನೆ. 5ನೇ ಅಧ್ಯಾಯ 10ನೇ ವಚನದಲ್ಲಿ, ಕ್ರಿಸ್ತನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ. ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ. ನಿತ್ಯ ಪ್ರಭಾವ, ಆ ಪ್ರಭಾವ ಎಂಥದ್ದಂತಂದರೆ ಯಾವಾಗಲೂ ಇರ್ತಕ್ಕಂಥದ್ದು, ನಿತ್ಯವಾಗಿರ್ತಕ್ಕಂಥದ್ದು. ಸೊ ನಿತ್ಯವಾಗಿರುವಂಥ ಪ್ರಭಾವಕ್ಕೆ ನಿಮ್ಮನ್ನು ಕರೆದಂತಹ ಕೃಪಾಪೂರ್ಣನಾದಂಥ ದೇವರು ಯಾರು? ಕೃಪಾಪೂರ್ಣನು, ಕೃಪಾಪೂರ್ಣನು ದೇವರು ಕೃಪಾಪೂರ್ಣನು. ಕೃಪೆ ಇದೆ, ಆತನಲ್ಲಿ ಕೃಪೆ ಇದೆ. ಸೊ ಹಾಗಾಗಿ ನೀವು ಧೃತಿಗೆಡಬೇಡಿ. ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ, ಅಂದರೆ ನಿಮಗೆ ಬಾಧೆ ಎಷ್ಟರ ಮಟ್ಟಿಗೆ, ಎಲ್ಲಿವರೆಗೆ? ಸ್ವಲ್ಪ ಕಾಲ ನೀವು ಬಾಧೆಪಟ್ಟ ಮೇಲೆ ಏನು ಮಾಡ್ತಾನೆ ಆತನು? ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರ್ತಾನೆ. ಯೋಗ್ಯ ಸ್ಥಿತಿಗೆ ತರ್ತಾನೆ. ಡೌಟ್ ಬೇಡ, ಸಂದೇಹ ಬೇಡ, ಗ್ಯಾರಂಟಿ. ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಏನು ಮಾಡ್ತಾನೆ? ವೆರಿ ಇಂಪಾರ್ಟೆಂಟ್, ನೆಲೆಗೊಳಿಸ್ತಾನೆ. ಯೋಗ್ಯ ಸ್ಥಿತಿಗೆ ತಂದು ಮತ್ತೆ ಬೀಳಿಸಲ್ಲ, ನೆಲೆಗೊಳಿಸ್ತಾನೆ ಅಂತಂದರೆ ನೀವು ಸ್ಟೇಬಲ್ ಆಗಿರ್ತೀರಿ. ನೆಲೆಗೊಳಿಸಿ ಅಂದರೆ ನಿಮ್ಮನ್ನು ಸ್ಥಿರಪಡಿಸಿ ನೆಲೆಗೊಳಿಸ್ತಾನೆ. ನಿಮ್ಮನ್ನು ನೆಲೆಗೊಳಿಸಿ ಏನು ಮಾಡ್ತಾನೆ? ಮತ್ತೆ ಬಲಪಡಿಸ್ತಾನೆ. ಸೊ ಹಾಗಾಗಿ ಪೇತ್ರನು ಬರೆದ ಪತ್ರಿಕೆಯ ಒಂದು ಮೂಲ ಈ 2 ವಚನಗಳಲ್ಲಿ ನಾವು ಕಾಣ್ತೇವೆ. ಸೊ ಕಷ್ಟ ಇದೆ, ಕಷ್ಟ ಯಾವ ಉದ್ದೇಶಕ್ಕಿದೆ, ಎಷ್ಟು ಕಾಲ ಇರ್ತದೆ, ಈ ಕಷ್ಟ ಯಾಕೆ ಅನ್ನುವಂಥದ್ದನ್ನು ವಿವರಿಸಿ ಈ ಕಷ್ಟಗಳ ನಂತರ ನಿಮಗೇನಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ. ಸೊ ಈ ಎರಡರ ಮಧ್ಯದಲ್ಲಿ ಯಾವ ರೀತಿ ನೀವು ಬದುಕಬೇಕು ಅನ್ನುವಂಥದ್ದನ್ನು ತೋರಿಸ್ತಾನೆ. ಯಾವ ರೀತಿ ಬದುಕಬೇಕು. ಸೊ ಯಾವ ರೀತಿ ಬದುಕಬೇಕು, ಇವೆರಡರ ಮಧ್ಯದಲ್ಲಿ ನೀವು ನಿಮ್ಮ ಜೀವಿತವನ್ನು ಹೇಗೆ ಕಳಿಬೇಕು ಅನ್ನುವಂಥದ್ದನ್ನು ತೋರಿಸ್ತಾನೆ. ಸೊ ಅದನ್ನೊಂದು ಸಾರಿ ಗಮನಿಸೋಣ. ಹೇಗೆ ಕಳಿಬೇಕು ಅಂತಂದರೆ, ಮಾನವನ ಅಧಿಕಾರಗಳಿಗೆ ನೀವು ಒಳಗಾಗಿರ್ರಿ. ಫಸ್ಟು ಮಾನವನ ಅಧಿಕಾರಗಳಿಗೆ ಒಳಗಾಗಿರ್ರಿ ಅಂತ ಹೇಳ್ತಾನೆ. 2ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೆ ನಾವು ಗಮನಿಸ್ತೇವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ರಿಂದ 17ನೇ ವಚನದವರೆಗೆ, ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರ್ರಿ ಅಂತ ಹೇಳ್ತಾನೆ. ಅಂದರೆ ಮನುಷ್ಯರಿಗೆ ಅಧಿಕಾರ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ?
ಅದು ದೇವರಿಂದನೇ ಬರ್ತದೆ. ದೇವರೇ ರಾಜರನ್ನು ನಿಲ್ಲಿಸುವವನು ಆತನೇ, ರಾಜರನ್ನು ಆ ರಾಜನ ಸ್ಥಾನದಿಂದ ತಳ್ಳುವಂಥವನೂ ಆತನೇ. ಸರ್ಕಾರಗಳನ್ನು ನೇಮಿಸುವಂಥ ಆತನೂ ಆತನೇ, ಸರ್ಕಾರಗಳನ್ನು ಕಿತ್ತಿ ಒಗೆಯುವಂಥ ಆತನೂ ಆತನೇ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧದ ಮೇಲೆ ಒಂದು ಒಳ್ಳೆಯ ಒಂದು ಹೆಸರನ್ನು ನಾವು ಕಾಣ್ತೀವಿ, ಒಂದು ರೈಟಿಂಗನ್ನು ಕಾಣ್ತೀವಿ. ಏನಂತಂದರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ. ಸರ್ಕಾರದ ಕೆಲಸ ದೇವರ ಕೆಲಸ, ಅದು ದೇವರ ಸರ್ಕಾರ, ಅದು ಸರ್ಕಾರ. ಸೊ ಹಾಗಾಗಿ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ನೀವು ಅಧೀನರಾಗಿರ್ರಿ. ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತ ಅಧೀನರಾಗಿರ್ರಿ. ನಿಮಗಿಷ್ಟ ಇದೆಯೋ, ನಿಮಗೆ ಕಷ್ಟ ಇದೆಯೋ ಅದನ್ನು ಪಕ್ಕಕ್ಕಿಡಿ. ಕರ್ತನ ನಿಮಿತ್ತ ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ನೀವು ಒಳಗಾಗಿರ್ರಿ ಅಂತ ಹೇಳ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಒಂದಾನೊಂದು ಸಂದರ್ಭದಲ್ಲಿ ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಕಾಲಘಟ್ಟದಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆ ಟ್ಯಾಕ್ಸ್ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯನಿಗೆ ಹೇಳ್ತಾನೆ, ನಾವು ಟ್ಯಾಕ್ಸ್ ಕಟ್ಟಬೇಕಲ್ವಾ? ಸೊ ಹಾಗಾಗಿ ಅದರಿಂದ ತಪ್ಪಿಸ್ಕೊಳ್ಳೋದು ಬೇಡ. ಸರ್ಕಾರಕ್ಕೆ ಏನು ಸಲ್ಲಿಸಬೇಕೋ ಅದನ್ನು ನಾವು ಸಲ್ಲಿಸೋಣ. ಸೊ ಹಾಗಾಗಿ ನೀನು ಒಂದು ಸ್ಥಳ ಹೇಳ್ತೀನಿ, ಅಲ್ಲಿಗೆ ಹೋಗು. ಅಲ್ಲಿ ಒಂದು ನಿನಗೆ ಮೀನು ಸಿಗ್ತದೆ, ಆ ಮೀನನ್ನು ಕೊಯ್ದು ನೋಡು, ಅದರೊಳಗೆ ಕಾಸು ಇರ್ತದೆ. ಆ ಕಾಸನ್ನು ತಗೊಂಡು ನಿಂದು ನಮ್ಮದು ಇಬ್ಬರದು ಸೇರಿಸಿ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತೀನಿ. ಸೊ ಹಾಗಾಗಿ ಅಧಿಕಾರಕ್ಕೆ ನೀನು ಅಧೀನನಾಗಿರು, ಮಾನವನ ಅಧಿಕಾರಕ್ಕೆ ನೀನು ಅಧೀನನಾಗಿರು. ಅದು ದೇವರಿಂದ ಬಂದಂಥ ಅಧಿಕಾರ, ಅದು ದೇವರಿಂದ ನೇಮಿಸಲ್ಪಟ್ಟಂಥ ಅಧಿಕಾರಿಗಳು. ಹಾಗಾಗಿ ದೇವರಿಗೆ ಸಲ್ಲಿಸತಕ್ಕದ್ದನ್ನು ದೇವರಿಗೆ ಸಲ್ಲಿಸಬೇಕು, ಕೈಸರನಿಗೆ ಸಲ್ಲಿಸತಕ್ಕದ್ದನ್ನು ಕೈಸರನಿಗೆ ಸಲ್ಲಿಸಿ ಅಂತ ಹೇಳ್ತೇನೆ. ಯಾವುದೇ ರೀತಿಯಾದಂಥ ಡೌಟ್ ಬೇಡ. ಕ್ರೈಸ್ತರು ಯಾವಾಗಲೂ ಕೂಡ ಅಧಿಕಾರಕ್ಕೆ, ಸರ್ಕಾರಕ್ಕೆ ಅಧೀನರಾಗಿ ನಡ್ಕೊಳ್ತಕ್ಕಂಥ ಪ್ರಜೆಗಳು. ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತ. ಸೊ ಹಾಗಾಗಿ ಈ ಎರಡರ ಮಧ್ಯದಲ್ಲಿ ನಿನ್ನ ಬದುಕು ಹೆಂಗಿರ್ಬೇಕಂತಂದರೆ, ಮಾನವನ ಅಧಿಕಾರಗಳಿಗೆ ನೀನು ಒಳಗಾಗಿರು. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರ್ರಿ. ಅರಸನು ಸರ್ವಾಧಿಕಾರಿ ಅಂತಲೂ, ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆಯ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳುಹಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರ್ರಿ. ದೇವರಿಂದ ನೇಮಿಸಲ್ಪಟ್ಟಂಥ ಅಧಿಕಾರಿಗಳಿವರು. ನೀನು ಒಳ್ಳೆಯ ಕೆಲಸ ಮಾಡಿದರೆ ಆ ಅಧಿಕಾರಿಗಳಿಂದಲೇ ನಿನಗೆ ಪ್ರಶಂಸೆ ಬರ್ತದೆ, ನಿನಗೆ ಹೊಗಳಿಕೆ ಬರ್ತದೆ. ನೀನು ಕೆಟ್ಟದ್ದು ಮಾಡಿದರೆ ಆ ಅಧಿಕಾರಿಯಿಂದಲೇ ನಿನಗೆ ದಂಡನೆ ಸಿಗ್ತದೆ. ಸೊ ಹಾಗಾಗಿ ನೀನು ವಿಧೇಯನಾಗಿರು, ನೀನು ಅಧೀನನಾಗಿರು. ಮೈಸೂರಲ್ಲಿ ಟ್ರಾಫಿಕ್ ರೂಲ್ಸ್ಗಳು ಬಹಳ ಕಟ್ಟುನಿಟ್ಟಾಗಿ ಅನುಸರಿಸ್ತಕ್ಕಂಥದ್ದನ್ನು ನಾನು ಅಲ್ಲಿ ಕಾಣ್ತೇನೆ. ಇನ್ನು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಸರ್ಕಲ್ಗಳಲ್ಲಿ, ಪ್ರತಿಯೊಂದು ಸಿಗ್ನಲ್ಸ್ಗಳಲ್ಲಿ CCTVಗಳನ್ನು ಅಳವಡಿಸಿರ್ತಾರೆ. ಇನ್ನೂ ಒಂದೆಜ್ಜೆ ಮುಂದೋಗಿ ಅಲ್ಲಲ್ಲಿ ಪೊಲೀಸ್ ಅಧಿಕಾರಿಗಳು ಈ ವಾಹನಗಳ ಒಂದು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದಂಥವ್ರಿಗೆ ಆ ಸ್ಥಳದಲ್ಲೇ ಹಿಡಿದು ದಂಡ ಹಾಕುವಂಥ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇರ್ತವೆ. ನಾನು ಒಬ್ಬ ಕ್ರೈಸ್ತನು ಆ ಅಧಿಕಾರಿಗೆ ನಾನು ಸಿಕ್ಕಿಬಿದ್ದರೆ ನಾನು ಅಧೀನ ಆಗ್ಬೇಕಷ್ಟೇ. ನಾನು ತಪ್ಪು ಮಾಡಿದ್ದೀನಿ, ನಾನು ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾ ಇದ್ದರೆ ನಾನು ತಪ್ಪು ಮಾಡಿದ್ದೀನಿ. ಆ ದಂಡನೆಗೆ ನಾನು ಪೆನಾಲ್ಟಿ ಕಟ್ಟಬೇಕು, ಆ ದಂಡನೆಯಿಂದ ನಾನು ತಪ್ಪಿಸ್ಕೊಳ್ಬೇಕು. ಅದು ಬಿಟ್ಟು ನೋಡಿ, ಅಲ್ಲಿ ಅವರು ಹೆಲ್ಮೆಟ್ ಹಾಕಿಲ್ಲ, ಇಲ್ಲಿ ಇವರು ಇಬ್ಬಿಬ್ಬರು ಓಡ್ತಾ ಇದ್ದಾರೆ, ಇಲ್ಲಿ ಮೂರು ಜನ ತ್ರಿಬಲ್ ರೈಡಿಂಗ್ ಮಾಡ್ತಾರೆ. ನನಗೆ ಅವೆಲ್ಲ ಅವಶ್ಯಕತೆ ಇಲ್ಲ. ನೀನು ಯಾರು? ನೀನು ಯಾರಿಗೆ ಅಧೀನನಾಗಿರಬೇಕು? ಅದು ಇವತ್ತು ನಾವು ಅನುಸರಿಸಬೇಕಾದಂಥ ನೀತಿ ಇದು. ಸೊ ಹಾಗಾಗಿ ಮಾನವನ ಅಧಿಕಾರಗಳಿಗೆ ನೀನು ಒಳಗಾಗು.
ಅದು ಲೋಕ ಹೆಂಗೆ ಮಾಡ್ತದೋ, ಅವ್ರು ಹೆಂಗೆ ಮಾಡ್ತಾರೋ, ಇವ್ರು ಹಿಂಗೆ ಮಾಡ್ತಾರೋ, ಅದ್ರ ಬಗ್ಗೆ ನೀನು ಚರ್ಚೆ ಮಾಡುವಂಥ ಅವಶ್ಯಕತೆ, ಅವಕಾಶ ನಿನಗಿಲ್ಲ. ನೀನು ಎಲ್ಲ ವಿಷಯಗಳಲ್ಲಿ ಕರ್ತನ ನಿಮಿತ್ತ ನಿನ್ನ ಮೇಲೆ ದೇವರು ನೇಮಿಸಿದಂತಹ ಮಾನವನ ಅಧಿಕಾರಗಳಿಗೆ ನೀನು ಒಳಗಾಗು ಅಷ್ಟೇ. ಸೊ ಹಾಗಾಗಿ ಪ್ರವಾಸಿಗಳಿದ್ದಾರೆ, ಗಲಾತ್ಯ, ಕಪ್ಪದೋಕ್ಯ, ಈ ಒಂದು ಪ್ರಾಂತ್ಯಗಳಲ್ಲಿ ಚದುರಿರ್ತಕ್ಕಂತಹ ಈ ದೇವಜನರು ಅಲ್ಲಿರುವಂತಹ ಅಧಿಕಾರಗಳಿಗೆ ಏನಾಗಬೇಕು, ನೀವು ಒಳಗಾಗಿರ್ರಿ. ಅಲ್ಲಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನೀವು ಫಾಲೋ ಮಾಡಿ. ಇಲ್ಲರಿ ನಾವು ಬೇರೆ ಊರವರು, ನಾವು ಬೇರೆ ದೇಶದವರು, ಏನೋ ಇಲ್ಲಿಗೆ ದುಡ್ಕೊಂಡು ತಿನ್ನೋಕ್ಕೆ ಬಂದಿದ್ದೀವಿ, ಏನೋ ಒಂದು ಹೊಟ್ಟೆ ಜೀವನಕ್ಕೆ ಬಂದಿದ್ದೀವಿ, ಇಲ್ಲಿ ಕಾನೂನುಗಳನ್ನು ನಾವು ಅನುಸರಿಸುವಂಥ ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಅಲ್ಲಿ ಹೋಗಿ ಮಾಡ್ಕೊತೀವಿ ನಮ್ಮ ದೇಶದಲ್ಲಿ ನಮ್ಮ ಪದ್ಧತಿ ಪ್ರಕಾರ. ನೋ, ನೆವರ್. ಈಗ ಈ ಒಂದು ದೇಶಕ್ಕೆ ಬಂದಿದ್ದಿ, ಈ ಒಂದು ರಾಜ್ಯಕ್ಕೆ ಬಂದಿದ್ದಿ, ಈ ರಾಜ್ಯದ ಕಾನೂನುಗಳೇನೋ ಕಟ್ಟುಪಾಡುಗಳೇನೋ ಅವುಗಳನ್ನು ನೀನು ಶಿರಸಾವಹಿಸಿ ಅನುಸರಿಸು ಅಷ್ಟೇ. ಸೊ ಹಾಗಾಗಿ ಈ ಕಷ್ಟಗಳು ಮತ್ತು ನಿತ್ಯ ಪ್ರಭಾವಗಳ ನಡುವೆ ನಿನ್ನ ಜೀವನ ಶೈಲಿ ಹೇಗಿರ್ಬೇಕಂದ್ರೆ, ಮೊದಲು ಮಾನವನ ಅಧಿಕಾರಗಳಿಗೆ ನೀನು ಒಳಗಾಗು ಅಂತ ಹೇಳ್ತಾರೆ. ಇನ್ನು ಎರಡನೇದ್ದು ನಿಮ್ಮ ಮೇಲಿರುವಂತಹ ಯಜಮಾನನಿಗೆ ಒಳಗಾಗು. ನಿನ್ನ ಮೇಲಿರುವಂತಹ ಯಜಮಾನನಿಗೆ ನೀನು ಒಳಗಾಗು ಅಂತ ಹೇಳ್ತಾನೆ. 2ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನ. 2ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೆ, ನಿನ್ನ ಮೇಲಿರುವಂತಹ ಯಜಮಾನನಿಗೆ ನೀನು ಒಳಗಾಗಿರು. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರ್ರಿ. ಯಜಮಾನ ಒಳ್ಳೆಯವನೋ ಕೆಟ್ಟವನೋ ನೀನು ಯೋಚನೆ ಮಾಡಬೇಡ. ಆತ ಯಜಮಾನ, ನೀನು ಸೇವಕ ಅಷ್ಟೇ. ಹಾಗಾಗಿ ಯೇಸು ಕ್ರಿಸ್ತನು ಯಜಮಾನ ಮತ್ತು ಸೇವಕನ ಒಂದು ಸಂಬಂಧ ಹೇಗಿರಬೇಕು, ಸೇವಕನು ಯಜಮಾನನಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಸುವಾರ್ತೆಯ ಪುಸ್ತಕಗಳಲ್ಲಿ ನಾವು ಗಮನಿಸ್ತೇವೆ. ಒಬ್ಬ ಸೇವಕ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿದು ಕಷ್ಟಪಟ್ಟು ಆತನು ದಣಿದು ಬಳಲಿದವನಾಗಿ ಮನೆಗೆ ಬಂದು ಆತನು ರೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಆತನು ತನ್ನ ಯಜಮಾನನ ಕೆಲಸಗಳನ್ನು ಸಂಪೂರ್ಣಗೊಳಿಸಿ ಯಜಮಾನನಿಂದ ಅಪ್ಪಣೆಯನ್ನು ತೆಗೆದುಕೊಂಡು ಆವಾಗ ಆತ ಊಟ ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದೇ ವಿನಃ, ಇಲ್ಲ ಯಜಮಾನ್ರೇ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ನಾನು ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡಿದ್ದೀನಿ, ನನ್ನ ಕೈಲಿ ನಿನ್ನ ಸೇವೆ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ, ನನಗೆ ರೆಸ್ಟ್ ಮಾಡಬೇಕು, ಅದೇನಿದ್ರು ನಾಳೆ ನೋಡೋಣ ಅನ್ನುವಂಥ ಸ್ಥಿತಿಯಲ್ಲಿ ಸೇವಕನು ಇರೋದಿಲ್ಲ. ನೀನು ಎಷ್ಟೇ ಆಯಾಸ ಆಗಿರು, ನೀನು ಎಷ್ಟೇ ಕಷ್ಟಪಟ್ಟಿರು, ನೀನು ಊಟ ಮಾಡಿದ್ಲೋ ಅವು ಯಾವ ಲೆಕ್ಕಕ್ಕಿಲ್ಲ. ಯಜಮಾನನ ಸೇವೆಯನ್ನು ಪರಿಪೂರ್ಣಗೊಳಿಸಿ ಯಜಮಾನನಿಂದ ಅಪ್ಪಣೆಯನ್ನು ತೆಗೆದುಕೊಂಡು ಆವಾಗ ನೀನು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಬೇಕು. ಇದು ಸೇವಕನ ಒಂದು ಸ್ಥಿತಿ. ಸೇವಕನ ಒಂದು ಸ್ಥಿತಿ ಇದು. ಹಾಗಾಗಿ ಅಪೊಸ್ತಲನಾದಂಥ ಪೌಲನು, ಪೇತ್ರನು ಅನೇಕ ಸಂದರ್ಭಗಳಲ್ಲಿ ಈ ಪದನ ಬಳಕೆ ಮಾಡ್ತಾನೆ, ಯೇಸು ಕ್ರಿಸ್ತನ ಸೇವಕನು ಅಂತ ಹೇಳ್ಬಿಟ್ಟು. ಯೇಸು ಕ್ರಿಸ್ತನ ಸೇವಕನಾದ ನಾನು ಅಂತ ಹೇಳ್ತಾನೆ. ಅಂದರೆ ಸೇವಕ ಅಂದರೆ ಏನು ಅರ್ಥ? ತನ್ನ ಬಗ್ಗೆ ಯೋಚನೆ ಮಾಡೋದಲ್ಲ, ತನ್ನ ಯಜಮಾನನ ಸುಖ ಸಂತೋಷಗಳ ಬಗ್ಗೆ ಯೋಚನೆ ಮಾಡಿ ಯಜಮಾನನ ಸುಖ ಸಂತೋಷಗಳನ್ನು ಪೂರೈಸುವುದಕ್ಕೆ ತನ್ನನ್ನು ತಾನು ಸವೆಸಿಕೊಳ್ಳುವಂಥವನು ಸೇವಕನು. ಸೊ ಹಾಗಾಗಿ ಎರಡನೇದಾಗಿ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಈ ಕಷ್ಟ ಮತ್ತು ನಿತ್ಯ ಪ್ರಭಾವಗಳ ಒಂದು ನಡುವೆ ನಿಮ್ಮ ಒಂದು ಜೀವನ ಶೈಲಿ ಹೇಗಿರ್ಬೇಕಂತಂದರೆ, ನೀವು ಮಾನವನ ಅಧಿಕಾರಗಳಿಗೆ ಒಳಗಾಗಿರ್ರಿ. ಒಂದು. ಎರಡನೇದ್ದು, ನಿಮ್ಮ ಯಜಮಾನನಿಗೆ ಒಳಗಾಗು. ಯಜಮಾನ ಆತ ನಿನ್ನ ಯಜಮಾನ. ಭೌತಿಕವಾದಂತಹ ಕೊರತೆಗಳನ್ನು ನೀಗಿಸಿಕೊಳ್ಳುವುದಕ್ಕೆ ನೀನು ಆತನನ್ನು ಯಜಮಾನ ಅಂತೇಳಿ ಒಪ್ಪಿಕೊಂಡು ಆತನ ಸೇವೆ ಮಾಡ್ತೀನಿ ಅಂತೇಳಿ ಮುಂದೆ ಬಂದಂತಹ ಒಬ್ಬ ಸೇವಕ. ನಿನ್ನ ಬಗ್ಗೆ ನೀನು ಯೋಚನೆ ಮಾಡೋದಲ್ಲ, ನಿನ್ನ ಯಜಮಾನನ ಬಗ್ಗೆ ಯೋಚನೆ ಮಾಡು. ಸೊ ಹಾಗಾಗಿ ಇವತ್ತು ಆತ್ಮ ಸಂಬಂಧವಾದಂಥ ಜೀವಿತದಲ್ಲಿ ನನ್ನ ಒಡೆಯ, ನನ್ನ ಯಜಮಾನ ಯಾರು ಅಂತಂದರೆ ಯೇಸು ಕ್ರಿಸ್ತನು. ಆತನು ನನ್ನಿಂದ ಏನು ಬಯಸ್ತಾ ಇದ್ದಾನೆ, ಆತನು ನನ್ನಿಂದ ಏನು ಕೋರ್ಕೊಳ್ತಾ ಇದ್ದಾನೆ,
ಆತನು ನನ್ನನ್ನು ಏನು ಮಾಡಬೇಕು ಅಂತ ಬಯಸ್ತಾ ಇದ್ದಾನೆ, ಅದ್ರ ಬಗ್ಗೆ ಯೋಚನೆ ಮಾಡು, ನಿನ್ನ ಬಗ್ಗೆ ಯೋಚನೆ ಮಾಡೋದಲ್ಲ. ನನಗೆ ಅದು ಕೊಡು, ನನಗಿದು ಕೊಡು, ನನಗೆ ಹಂಗೆ ಮಾಡು, ನನಗೆ ಹಿಂಗೆ ಮಾಡು, ನನಗೆ ಆ ಕೊರತೆ ಇದೆ, ನಿನಗೆ ಈ ಕೊರತೆ ಇದೆ, ಇದೆಲ್ಲ ಸೇವಕನು ದಣಿ ಮುಂದೆ ಇಡುವಂಥದ್ದು. ದಣಿ ನಿನಗೆ ಏನು ಮಾಡ್ಬೇಕು, ದಣಿ ನೀನು ಸಂತೋಷ ಪಡೋದಕ್ಕೆ ನಾನು ಏನು ಮಾಡ್ಬೇಕು? ನಾನು ನಿನ್ನ ಸೇವಕ, ನಾನು ನಿನ್ನ ಸೇವಕ. ನೀನು ರಕ್ತ ಕೊಟ್ಟು ನನ್ನನ್ನು ಕಂಡುಕೊಂಡಿದ್ದಿ. ನೀನು ಕಳಿಸ್ದಲ್ಲಿಗೆ ನಾನು ಹೋಗ್ತೀನಿ, ನೀನು ಹೇಳಿದ್ದೇನೆ ನಾನು ಮಾಡ್ತೀನಿ. ಬೇಡಿಗಳಿದ್ರು, ಸಂಕಟಗಳಿದ್ರು, ಅವಮಾನಗಳಿದ್ರು, ನಿಂದೆಗಳಿದ್ರು, ನೀನು ಯಜಮಾನ, ನನ್ನನ್ನು ಕೊಂಡುಕೊಂಡಿದ್ದಿ. ನೀನು ಅಂಧಕಾರದ ದೊರೆತನದಿಂದ ನಿನ್ನ ತಂದೆ ನಿನ್ನ ಮೂಲಕ ನನ್ನನ್ನು ಬಿಡಿಸಿದ್ದಾನೆ. ಸೊ ಹಾಗಾಗಿ ನೀನು ನನ್ನ ಯಜಮಾನ, ನನ್ನ ಶಿರಸ್ಸು, ನನ್ನ ಒಡೆಯ ನೀನು. ಬುದ್ಧಿ ಯಜಮಾನ, ನೀನು ಯಾವ ವಿಷಯದಲ್ಲಿ ಸಂತೋಷ ಪಡ್ತಿದ್ದಿ? ನೀನು ಸಂತೋಷ ಪಡೋದಕ್ಕೋಸ್ಕರ ನಾನು ಏನು ಮಾಡಲಿ? ಆಗಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು, ಮಗಳೇ, ಒಂದು ಹಾಡಾಡೋ ಮಗಳೇ, ನನಗೆ ತುಂಬ ಇಷ್ಟ, ನೀನು ಹಾಡು ಕೇಳಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಮಗಳೇ, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಿ, ಒಂದು ಡ್ಯಾನ್ಸ್ ಮಾಡು ಮಗಳೇ, ನನಗೆ ತುಂಬ ಸಂತೋಷ ಆಗುತ್ತೆ ಅಂತೇಳಿ ಕೇಳ್ಕೊತಾರೆ. ಸೊ ಆಗ ಮಕ್ಕಳು ತಮ್ಮ ಇಷ್ಟ ಕಷ್ಟಗಳನ್ನು ಬದಿಗಿಟ್ಟು ತಂದೆಯ ಇಷ್ಟ, ತಂದೆಯ ಸಂತೋಷವನ್ನು ನೆರವೇರಿಸುವಂತಹ ಹಕ್ಕು, ಜವಾಬ್ದಾರಿ ಮಕ್ಕಳದು. ಹಾಗಾಗಿ ನಿಮ್ಮ ಯಜಮಾನನಿಗೆ ಒಳಗಾಗು. ಯಜಮಾನ ಬೈದರು ಮುಖ ತಿರ್ಸ್ಕೊಳ್ಬೇಡ, ಬೇಜಾರಾಗಬೇಡ, ಕೆಲಸದಿಂದ ಬಿಟ್ಟು ಹೋಗಬೇಡ. ಯಾಕೆಂದರೆ ನಿನ್ನ ಆದಾಯಕ್ಕೆ ಭದ್ರತೆ ಆ ಯಜಮಾನ. ನಿನ್ನ ಭೌತಿಕವಾದಂತಹ ಮೂಲ ಸೌಕರ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಆಧಾರ ಈ ಯಜಮಾನ. ಸೊ ಅದರ ಪರಿಸ್ಥಿತಿಗಳು ಹೆಂಗಿದಾವಂತಂದರೆ, ಏಷಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ಗಮನಿಸ್ತೀವಿ, ಪ್ರಜೆಗಳು ಯಜಮಾನನನ್ನು ಯಾವ ರೀತಿ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಆ ಪ್ರವಾದಿ ಒಂದು ಮಾತು ಹೇಳ್ತಾನೆ. ಗಮನಿಸೋಣ, ಅದನ್ನು ಭಾಳ ಅದ್ಭುತವಾಗಿದೆ. ಏಷಾಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಿಂದ, ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲೆಯನ್ನು ತಿಳಿದಿರುವವು, ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ ಅಂತ ಹೇಳ್ತಾನೆ. ಅಂದರೆ ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲೆಯನ್ನು ತಿಳಿದಿರುವು ಮೂಕ ಪ್ರಾಣಿಗಳವು. ಆ ಮೂಕ ಪ್ರಾಣಿಗಳಿಗೆ ನನ್ನ ಯಜಮಾನ ಯಾರು, ನನ್ನ ಗೋದಲಿ ಯಾವುದು, ನನ್ನ ಮನೆ ದಾರಿ ಯಾವುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತಹ ಮನುಷ್ಯನಿಗೆ ತನ್ನ ಯಜಮಾನ ಯಾರು, ತನ್ನ ಯಜಮಾನನ ಇಷ್ಟ ಕಷ್ಟಗಳು ಏನು ಅನ್ನುವಂಥ ಅರಿವಿಲ್ಲ. ಒಂದು ವೇಳೆ ಗೊತ್ತಿದ್ದರೂ ಕೂಡ ಹೃದಯಗಳನ್ನು ಕಠಿಣ ಮಾಡಿಕೊಂಡು, ಮನಸ್ಸನ್ನು ಕಲ್ಲು ಮಾಡಿಕೊಂಡು, ದೇವರ ಆಜ್ಞೆಗಳಿಗೆ ತೀವ್ರವಾಗಿ ಎದುರು ನಡುವಂತಹ ಸ್ಥಿತಿಯಲ್ಲಿ ಮನುಷ್ಯ ಹೋಗ್ತಾ ಇದ್ದಾನೆ. ಹಾಗಾಗಿ ಪರಿಸ್ಥಿತಿ ಇದು. ಅದಕ್ಕೆ ಪೇತ್ರ ಭಾಳ ಚಂದವಾಗಿ ಹೇಳ್ತಾನೆ, ಯಜಮಾನನಿಗೆ ಒಳಗಾಗು. ಆ ಯಜಮಾನನ ಎಂಥವನೇ ಆಗಿರಲಿ, ನೀನು ಯಜಮಾನ ಅಂತ ನೀನು ಒಪ್ಕೊಂಡಿದ್ದಿ, ಹಾಗಾಗಿ ನಿನ್ನ ಯಜಮಾನನಿಗೆ ನೀನು ಒಳಗಾಗು ಅಂತ ಹೇಳ್ತಾನೆ. ಮೂರನೇದಾಗಿ ಕ್ರಿಸ್ತನೇ ನಿನಗೆ ಮಾದರಿ. ಕ್ರಿಸ್ತನು ಮಾದರಿ, ಮಾಡೆಲ್. ಕ್ರಿಸ್ತನು ಮಾದರಿ. 2ನೇ ಅಧ್ಯಾಯ 21ರಿಂದ 25ನೇ ವಚನ. ಪೇತ್ರನ ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ 21ರಿಂದ 25ನೇ ವಚನದಲ್ಲಿ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಯಾವುದಕ್ಕೋಸ್ಕರ ಹೇಳ್ತಾ ನೋಡಿ, ಯಾವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀರಿ? ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸಿದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ
ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದಿರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನೂ ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ಕುರುಬ ಯೇಸು ಕ್ರಿಸ್ತನು ನಿನಗೆ ಕುರುಬನು, ನಿನಗೆ ಮಾದರಿ. ನಿಮ್ಮ ಆತ್ಮಗಳನ್ನು ಕಾಯುವಂತಹ ಅಧ್ಯಕ್ಷನು ಆತನು. ಈಸ್ ದ ಪ್ರೆಸಿಡೆಂಟ್. ಅಧ್ಯಕ್ಷರು ಹೇಳಿದ ಮೇಲೆ ಮುಗಿದೋಯ್ತು ಅಷ್ಟೇ. ಪ್ರೆಸಿಡೆಂಟ್ ಮಾತನ್ನು ಯಾರೂ ಕೂಡ ತಳ್ಳಿ ಹಾಕೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಕ್ರಿಸ್ತನು ಮಾದರಿ ನಿಮಗೆ. ಕ್ರಿಸ್ತನು ತನ್ನ ಯಜಮಾನ ತನ್ನ ತಂದೆಗೆ ಯಾವ ರೀತಿ ಅಧೀನನಾಗಿದ್ದ. ಬೈಯುವವರಿಗೆ ಆತನ ಪ್ರತಿಯಾಗಿ ಬೈಲಿಲ್ಲ, ಹೊಡೆಯುವವರಿಗೆ ಆತನ ಪ್ರತಿಯಾಗಿ ಹೊಡೆಯಲಿಲ್ಲ, ತನ್ನನ್ನು ಹಿಂಸಿಸುವವರಿಗೆ ಆತನು ಬೈಲಿಲ್ಲ. ಸೊ ಈಸ್ ಅ ಮಾಡೆಲ್. ಅವರ್ ಕ್ರೈಸ್ಟ್ ಈಸ್ ಅವರ್ ಮಾಡೆಲ್. ಯಾರು ನಿನಗೆ ಮಾದರಿ? ಭಾಳಷ್ಟು ಜನರು ಈ ಚಲನಚಿತ್ರ ನಟ ನಟಿಯರನ್ನು ಮಾಡೆಲಾಗಿ ಅವ್ರು ಅಂಗೀಕಾರ ಮಾಡ್ಕೊಂಡಿರ್ತಾರೆ. ಅವ್ರು ಹೇಗೆ ಕೂತ್ಕೊಳ್ತಾರೆ ಹಾಗೆ ಕೂತ್ಕೊಳ್ತಾರೆ, ಅವ್ರು ಹೇಗೆ ನಡೀತಾರೋ ಹಾಗೆ ನಡೀತಾರೆ. ಸೊ ಅವ್ರು ಹೇಗೆ ಮಾತಾಡ್ತಾರೋ ಅದೇ ರೀತಿ ಮಾತಾಡ್ತಾರೆ, ಅವ್ರು ಯಾವ ಬಟ್ಟೆ ಹಾಕ್ಕೊಳ್ತಾರೋ ಅದೇ ರೀತಿ ಬಟ್ಟೆ ಹಾಕ್ಕೊಳ್ತಾರೆ. ಸೊ ಅಂದರೆ ಅವರಿಗೆ ಮಾದರಿ. ಮತ್ತು ನಿನಗೆ ಯಾರು ಮಾದರಿ? ನಿನಗೊಬ್ಬ ಮಾಡೆಲ್ ಇರಬೇಕಲ್ಲ. ಮಾದರಿ ಯಾರು? ಕ್ರಿಸ್ತನು ನಿನಗೆ ಮಾದರಿ. ಹಾಗಾಗಿ ಇವೆರಡರ ಮಧ್ಯದಲ್ಲಿ ಜೀವನ ಭಾಳ ಇಂಪಾರ್ಟೆಂಟು. ಹಿಂಗೆ ನೀವು ಬದುಕಬೇಕು. ಆಗಲೇ ನಿಮಗೆ ಕ್ರಿಸ್ತನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದಂಥ ದೇವರು ನಿಮಗೆ ನಿತ್ಯ ಪ್ರಭಾವವನ್ನು ಕೊಡಲಿಕ್ಕೆ ಸಾಧ್ಯ. ಕೃಪಾಪೂರ್ಣನಾದಂಥ ದೇವರು ತಾನೇ ನಿಮ್ಮ ಮೇಲೆ ಕೃಪೆಯನ್ನು ತೋರಿಸಿ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕೆ ಸಾಧ್ಯ. ಯೋಗ್ಯ ಸ್ಥಿತಿಗೆ ತರುವುದು ಮಾತ್ರವಲ್ಲದೆ ಆ ಯೋಗ್ಯವಾದಂಥ ಸ್ಥಿತಿಯಲ್ಲಿ ನಿಮ್ಮನ್ನು ನೆಲೆಗೊಳಿಸುವುದಕ್ಕೆ ಸಾಧ್ಯ. ಸೊ ಹಾಗಾಗಿ ಇವು ನಿಮ್ಮ ಜೀವಿತದ ವಿಧಾನಗಳು, ಹಿಂಗೆ ನೀವು ನಡ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಇನ್ನು ನಾಲ್ಕನೇದಾಗಿ ಪತ್ನಿಯರು ಅಂದರೆ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ, ಅಂದರೆ ಶಾರೀರಿಕವಾದಂಥ ಸಂಬಂಧಗಳಲ್ಲಿ ಯಾರ್ಯಾರು ಹೇಗೆ ನಡ್ಕೋಬೇಕು, ಪತ್ನಿಯರು ಹೆಂಗೆ ನಡ್ಕೋಬೇಕು, ಪತ್ನಿಯರು ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೇಳ್ತಾನೆ. 3ನೇ ಅಧ್ಯಾಯ 1ರಿಂದ 6ನೇ ವಚನ. 3ನೇ ಅಧ್ಯಾಯ 1ರಿಂದ 6ನೇ ವಚನ. 3ನೇ ಅಧ್ಯಾಯ 1ರಿಂದ 6ನೇ ವಚನದಲ್ಲಿ ಇಲ್ಲಿ ಪತ್ನಿಯರು ಹೇಗೆ ನಡ್ಕೋಬೇಕು ಅನ್ನೋಂಥದ್ದನ್ನು ಹೇಳ್ತಾನೆ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನಿಮ್ಮ ಗಂಡಂದರಿಗೆ ನೀವು ಅಧೀನರಾಗಿರ್ರಿ. ಗಂಡ ಕುಡುಕನೋ ಅಥವಾ ಸುಳ್ಳುಗಾರನೋ ಮೋಸ ಮಾಡೋನೋ ಏನೇ ಆಗಿರಲಿ, ಗಂಡ ಅಂಥೇಳಿ ನೀವು ಆತನನ್ನು ಅಂಗೀಕಾರ ಮಾಡಿಕೊಂಡು ಪರಿಶುದ್ಧವಾದಂಥ ವಿವಾಹದ ಮೂಲಕ ದಾಂಪತ್ಯ ಜೀವಿತಕ್ಕೆ ಕಾಲಿಟ್ಟಂತಹ ಓ ಸಹೋದರಿ, ಓ ಸ್ತ್ರೀ, ಗಂಡನಿಗೆ ಹೆಂಡತಿಯಾಗಿರ್ತಕ್ಕಂತಾತಳೆ, ನಿನ್ನ ಗಂಡನಿಗೆ ನೀನು ಅಧೀನಳಾಗಿರು. ಸಾರಳನ್ನು ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಸಾರಳು ಯಜಮಾನ ಅಂತ ಕರೆದ್ಲು ಅಂತ ಹೇಳ್ತಾನೆ. ಆ ಪರಿಸ್ಥಿತಿಗಳು ಹೇಗೇ ಇರಲಿ, ನಿನ್ನ ಗಂಡಂದರಿಗೆ ನೀವು ಅಧೀನರಾಗಿರ್ರಿ, ಒಬಿಡಿಯಂಟ್ ಆಗಿರ್ರಿ, ಒಳಗಾಗಿರ್ರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ, ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ಕೂಡ ನೀವು ನಿರ್ಮಲರಾಗಿಯೂ, ಅಂಡರ್ಲೈನ್ ಮಾಡ್ಕೊಳ್ಳಿ, ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ, ನಿಮ್ಮ ಜೀವನ ಶೈಲಿಯನ್ನು ಅವರು ನೋಡಿ, ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಇದೊಂದು ಆಪ್ಷನ್ ಇದೆ. ಸನ್ಮಾರ್ಗಕ್ಕೆ ಬಂದಾರು. ನಿನ್ನ ಜೀವನ ಶೈಲಿ, ನಿನ್ನ ನಡೆ, ನುಡಿ, ಕ್ರಿಯೆಗಳೇ ದೇವರ ವಾಕ್ಯಕ್ಕೆ ಅವಿಧೇಯನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ದೇವರ ವಾಕ್ಯಕ್ಕೆ ವಿಧೇಯನಾಗುವಂತಹ ದಿಕ್ಕಿಗೆ ನಡೆಸಬಹುದು. ಯಾವುದರಿಂದ ಸಾಧ್ಯ? ನಿನ್ನ ನಡತೆ, ನಿನ್ನ ನುಡಿ, ನಿನ್ನ ಒಬಿಡಿಯನ್ಸ್, ನಿನ್ನಲ್ಲಿರುವಂಥ ಸಾತ್ವಿಕತ್ವ, ನಿನ್ನಲ್ಲಿರ್ತಕ್ಕಂಥ ಶಾಂತ ಮನಸ್ಸು.
ಸೊ ಹಾಗಾಗಿ ಜಡೆ ಹೆಣೆದುಕೊಳ್ಳೋದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳೋದು, ವಸ್ತ್ರಗಳನ್ನು ಧರಿಸ್ಕೊಳ್ಳೋದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರ್ದು. ಇವೇ ನಿಮ್ಮ ಜೀವಿತದ ಇಂಪಾರ್ಟೆಂಟ್ ಭಾಗವಾಗಿರಬಾರದು, ಇರಬಾರ್ದು. ಇವುಗಳಿಗಿಂತಲೂ ಇನ್ನೊಂದು ಆಭರಣ ಇದೆ, ಏನದು? ಸಾತ್ವಿಕವಾದ ಶಾಂತ ಮನಸ್ಸು ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಭಾಳ ಇಂಪಾರ್ಟೆಂಟ್ ಸಮಾಧಾನ. ಹೆಣ್ಮಕ್ಳಿಗೆ ದೊಡ್ಡ ಆಭರಣ ಯಾವುದಂತಂದರೆ ಶಾಂತ ಮನಸ್ಸು. ಎಂಥ ಪರಿಸ್ಥಿತಿನೇ ಬರಲಿ ದಿಗಿಲು ಪಡಬಾರ್ದು, ಧೃತಿಗೆಡಬಾರ್ದು, ಗಾಬರಿಗೊಳ್ಳಬಾರ್ದು. ನನ್ನ ಯಜಮಾನ ನನಗಿದ್ದಾನೆ, ನನ್ನ ಯಜಮಾನ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಆತನ ಸಮರ್ಥನು. ಹಾಗಾಗಿ ಸಾತ್ವಿಕವಾದಂಥ ಶಾಂತ ಮನಸ್ಸು. ಒಂದು ವೇಳೆ ಗಂಡ ಭಯಭೀತನಾಗಿ ಕೆಲವೊಂದು ಪರಿಸ್ಥಿತಿಗತಿಗಳಿಗೆ ಭಯಭೀತನಾಗಿ ಆತಂಕದಲ್ಲಿದ್ದರೂ ಕೂಡ ಭಯಪಡಬೇಡ್ರಿ. ದೇವರಿದ್ದಾನೆ, ಖಂಡಿತ ದೇವರು ಇದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರ್ತಾನೆ. ನಾವು ಶಾಂತವಾಗಿರೋಣ, ದೇವರ ಕೃಪೆಗೋಸ್ಕರ ಕಾದುಕೊಂಡಿರೋಣ, ದೇವರ ನಡೆಸುವಿಕೆಗೋಸ್ಕರ ನಮ್ಮನ್ನು ನಾವು ಆತನ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸ್ಕೊಳ್ಳೋಣ ಅನ್ನುವಂತಹ ಒಂದು ಧೈರ್ಯವನ್ನು, ಸಾತ್ವಿಕತ್ವದಿಂದ ಕೂಡಿದಂಥ ಆಭರಣವನ್ನು ತೋರಿಸ್ಬೇಕು ಅಂತ ಹೇಳ್ತಾರೆ. ಮನೇಲಿ ಯಾವುದೇ ರೀತಿಯಾದಂಥ ಕಷ್ಟಗಳು, ತೊಂದರೆಗಳು ಬಂದಾಗ ಹೆಣ್ಮಕ್ಳು ತಮ್ಮಲ್ಲಿರುವಂಥ ಚಿನ್ನ ಅಥವಾ ಬೆಳ್ಳಿ ಆಭರಣಗಳನ್ನು ತಗೊಂಡು ಇವನ್ನೆಲ್ಲ ಹೋಗಿ ಗಿರ್ವಿ ಇಟ್ಟು ಅಥವಾ ಮಾರ್ಬಿಟ್ಟು ಈ ಕಷ್ಟಗಳನ್ನು ತೀರಿಸಿರಿ ಅಂತೇಳ್ಬಿಟ್ಟು ಹೇಳುವಂತಹ ಒಂದು ಸಂದರ್ಭಗಳನ್ನು ನಾವು ಗಮನಿಸ್ತೇವೆ. ಸೊ ಈ ಆಭರಣ, ಸಾತ್ವಿಕತ್ವವಾದಂಥ ಶಾಂತ ಮನಸ್ಸು, ಈ ಆಭರಣ ಇಂಪಾರ್ಟೆಂಟು ಅಂತ ಹೇಳ್ತೇನೆ. ಏನು ತಲೆ ಕೆಡಿಸ್ಕೋಬೇಡಿ. ಆ ಆಭರಣ ಇಲ್ಲಂದ್ರೂ ಪರವಾಗಿಲ್ಲ, ಈ ಆಭರಣ ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹುಬೆಲೆಯುಳ್ಳದ್ದು ಆಗಿದೆ ಅಂತ ಹೇಳಿ. ಇದು ಶಾಶ್ವತವಾದಂಥ ಆಭರಣ. ಇದು ದೇವರ ದೃಷ್ಟಿಯಲ್ಲಿ ಬಹುಬೆಲೆಯುಳ್ಳದ್ದು. ಆದ್ದರಿಂದ ಪತ್ನಿಯರು ಹೇಗೆ ನಡ್ಕೋಬೇಕು, ಪತ್ನಿಯರೇ ನಿಮ್ಮ ಗಂಡಂದರಿಗೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ಒಂದು ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಇನ್ನು 5ನೇದಾಗಿ ಗಂಡಂದಿರು ಹೇಗೆ ನಡ್ಕೋಬೇಕು. ಗಂಡಂದಿರು ಹೇಗೆ ನಡ್ಕೋಬೇಕಂತಂದರೆ 3ನೇ ಅಧ್ಯಾಯ 7ನೇ ವಚನದಿಂದ 7ನೇ ವಚನ ಒಂದೇ ಇರೋದು. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ ಅಂತ ಹೇಳ್ತಾನೆ. ಸೀಕ್ರೆಟ್ ಹೇಳ್ತಾ ಇದ್ದಾರೆ. ಸ್ತ್ರೀ ಆಕೆ ವೀಕ್ನೆಸ್ ಪಾಯಿಂಟ್ ಏನು ಅನ್ನುವಂಥದ್ದನ್ನು ಪರಿಶುದ್ಧಾತ್ಮನ ಹೇಳ್ತಾ ಇದ್ದಾನೆ. ಸ್ತ್ರೀ ಪುರುಷನಿಗಿಂತಲೂ ಬಲಹೀನಳು ಅಂತ ಹೇಳಿದೆ. ಇಂಗ್ಲೀಷ್ನಲ್ಲಿ ಒಂದು ಚೆನ್ನಾಗಿ ವರ್ಡ್ ಇದೆ, ಅದು ವೀಕ್ ವೆಸಲ್ ಅಂತಿದೆ. ವೀಕ್ ವೆಸಲ್ ಅಂದರೆ ಅದು ಮಣ್ಣಿನ ಮಡಿಕೆ, ಅದು ಭಾಳ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಏನಾದರೂ ಟಚ್ ಆಯಿತು ಅಂತಂದರೆ ಅದು ಒಡೆದೋಗುತ್ತೆ, ಮತ್ತೆ ಅದನ್ನು ಕೂಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಕೇರ್ಫುಲ್, ಮೈಂಡ್ ಬಳಸು, ಜ್ಞಾನ ಬಳಸು, ವಿವೇಕ ಬಳಸು, ತಿಳುವಳಿಕೆ ಬಳಸು. ಆಕೆ ಜೊತೆ ಏನು ಮಾತಾಡಿದ್ರೆ ಏನಾಗುತ್ತೆ, ಏನು ಮಾತಾಡಿಲ್ಲ ಅಂದರೆ ಏನಾಗುತ್ತೆ, ಇವೆಲ್ಲ ಅನಾಲಿಸಿಸ್ ಮಾಡು. ಯಾಕಂದರೆ ಸ್ತ್ರೀ ಪುರುಷನಿಗಿಂತ ಬಲಹೀನ ಘಟ, ಅದು ಮಡಿಕೆ, ಅದು ಮಣ್ಣಿನ ಮಡಿಕೆ. ಬಿ ಕೇರ್ಫುಲ್. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ಮರಿಬೇಡಿ. ಯಾವುದೇ ವಿಷಯನಾಗಲಿ, ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯನಾಗಲಿ, ಅದನ್ನು ನಿಮ್ಮ ಹೆಂಡತಿಯರ ಮುಂದೆ ಅಥವಾ ನಿಮ್ಮ ಹೆಣ್ಮಕ್ಳ ಮುಂದೆ ಏನಾದರೂ ಪ್ರಸ್ತುತಪಡಿಸ್ಬೇಕಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡಿ ಅದರ ಸಾಧಕ ಬಾಧಕಗಳು ಏನು ಅನ್ನುವಂಥದ್ದನ್ನು ಅರಿತುಕೊಂಡು ನೀವೇನು ಮಾಡ್ಬೇಕು, ನೀವು ಒಗತನ ಮಾಡಿ, ಅಂದರೆ ಸಂಸಾರ ಮಾಡಿ. ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ವಿವೇಕದಿಂದ ಒಗತನ ಮಾಡಿರಿ. ಯಾಕೆಂತಂದರೆ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರು, ನಿತ್ಯ ಜೀವಕ್ಕೆ ನಿಮ್ಮೊಟ್ಟಿಗೆ ಅವರು ವಾರಸುದಾರರು, ನಿಮ್ಮೊಟ್ಟಿಗೆ ಇರ್ತಾರೆ, ಅವರು ನಿಮ್ಮ ಜೊತೆಗಿರ್ತಾರೆ. ಅವರು ನಿಮ್ಮ ಜೊತೆಗೆ ನಿತ್ಯ ಜೀವಕ್ಕೆ ಬರಬೇಕು. ನೀವೊಬ್ಬರೇ ಅಲ್ಲ.
ಜೊತೆಯಲ್ಲಿರ್ತಕ್ಕಂಥ ನಿನ್ನ ಹೆಂಡತಿ ಮಕ್ಕಳು ಕೂಡ ನಿನ್ನೊಟ್ಟಿಗೆ ನಿತ್ಯ ಜೀವ ಸೇರಬೇಕು. ಸೊ ಹಾಗಾಗಿ ಜೀವ ಹೊರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಎಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸ್ರಿ, ಮರ್ಯಾದೆ ಕೊಡಿ, ಅವರಿಗೆ ಗೌರವಿಸಿ. ದೇವರು ನನಗೆ ಕೊಟ್ಟಂಥ ಸಹಕಾರಿಣಿ, ನನ್ನ ಎಲುಬಿನಿಂದ ಬಂದ ಎಲುಬು ಅಂಥೇಳಿ ತಿಳ್ಕೊಳ್ಳಿ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಅವಮಾನ ಮಾಡಬೇಡಿ. ನಿನಗೇನು ಗೊತ್ತು, ಸುಮ್ಮನೆ ಕೂತ್ಕೋ, ದಡ್ಡಿ, ನಿಂದಿಷ್ಟೇನೆ, ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗಡೆ, ಈ ರೀತಿ ಗಾದೆ ಮಾತುಗಳನ್ನೆಲ್ಲ ಹೇಳಿ ಅವ್ರನ್ನ ತೃಣೀಕರಿಸ್ಬೇಡಿ. ಸಾರ್ವಜನಿಕವಾಗಿ ಅವರನ್ನು ಅವಮಾನಕ್ಕೀಡು ಮಾಡಬೇಡಿ. ಯಾಕಂದರೆ ಜೀವ ಹೊರಕ್ಕೆ ನಿಮ್ಮೊಂದಿಗೆ ಅವರು ಬಾಧ್ಯರು ಅನ್ನೋದನ್ನು ತಿಳ್ಕೊಂಡು ಅವರಿಗೆ ಮಾನನ್ನು ಸಲ್ಲಿಸಿ, ಅವ್ರನ್ನ ಗೌರವಿಸಿ, ಅವರು ಮಾಡಿದಂತಹ ಒಳ್ಳೆಯ ಕಾರ್ಯಗಳನ್ನು ಶ್ಲಾಘಿಸಿ ಸಾರ್ವಜನಿಕರ ಮುಂದೆ ಅವರನ್ನು ನೀವು ಶ್ಲಾಘನೆ ಮಾಡಿ, ಅವರ ಕಾರ್ಯಗಳನ್ನು ನೀವು ಪ್ರಚುರ ಮಾಡಿ. ಸೊ ಹಾಗಾಗಿ ಜೀವ ಹೊರಕ್ಕೆ ನಿಮ್ಮೊಂದಿಗೆ ಬಾಧ್ಯರು ಅಂಥೇಳಿ ಅವರಿಗೆ ಮಾನವನ್ನು ಸಲ್ಲಿಸ್ರಿ. ಈಗ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರೋದಿಲ್ಲ, ನಿಮ್ಮ ಪ್ರಾರ್ಥನೆ ಮಾಡಬೇಕಾದ್ರೆ ಅಡ್ಡಿ ಇರೋದಿಲ್ಲ. ಕುಟುಂಬದಲ್ಲಿ ಅಸಮಾಧಾನಗಳು, ಅಶಾಂತಿಯಿಂದ ಕೂಡಿದಂಥ ವಾತಾವರಣ ಇದ್ದರೆ ಹೇಗೆ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ನೆಮ್ಮದಿಯಿಂದ? ಅದಕ್ಕೆ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ ಅಂತಾನೆ, ಪುರುಷರು ಎಲ್ಲ ಸ್ಥಳಗಳಲ್ಲಿಯೂ ಕೋಪವೂ ವಾಗ್ವಾದವೂ ಇಲ್ಲದೆ ಕೈಗಳನ್ನೆತ್ತಿ ಅವರು ಪ್ರಾರ್ಥಿಸಬೇಕು ಅಂತ ಹೇಳ್ತಾರೆ. ಅಂದರೆ ಕೈ ಎತ್ತೋದು ಅಂತಂದರೆ ಪರಿಶುದ್ಧವಾದಂಥ ಕೈಗಳು ಅಂತ ಹೇಳ್ತಾನೆ. ಮನೆಯಲ್ಲಿ ಹೆಂಡತಿಗೆ ಹೊಡೆದುಬಿಟ್ಟು ಅಥವಾ ಬಾಯಿಂದ ಅವರಿಗೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ನೀನು ಪ್ರಾರ್ಥನೆ ಮಾಡ್ತೀನಿ ದೇವರ ಸನ್ನಿಧಾನದಲ್ಲಿ ಅಂತಂದರೆ ನೀನು ಕಪಟಿ ನೀನು. ಒಂದೇ ಬಾಯಿಯಲ್ಲಿ ಸಿಹಿ ನೀರು ಕಹಿ ನೀರು ಬರೋದಿಲ್ಲ ಅಂತ ಹೇಳ್ತಾನೆ. ನೀನು ಇಲ್ಲಿ ಹೆಂಡತಿಗೆ ಬೈದ್ಬಿಟ್ಟು ಅಲ್ಲೋಗ್ಬಿಟ್ಟು ನೀನು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ನೀನು ಕಪಟಿ. ನಿನ್ನ ಬಾಯಲ್ಲಿ ಸಿಹಿ ನೀರು ಬರ್ತದೆ, ಕಹಿ ನೀರು ಬರ್ತದೆ, ಆದರೆ ಬಾವಿಯಲ್ಲಿ ಬರಲ್ವಲ್ಲ. ಸೊ ಹಾಗಾಗಿ ಪರಿಸ್ಥಿತಿ ಇದು. ನಿನ್ನ ಕೈಗಳು ಯಾವಾಗಲೂ ಪರಿಶುದ್ಧವಾಗಿರಬೇಕು ಅಂತಂದರೆ, ಪರಿಶುದ್ಧ ಕೈಗಳನ್ನೆತ್ತಿ ನೀನು ದೇವರಿಗೆ ಪ್ರಾರ್ಥನೆ ಮಾಡಬೇಕಂತಂದರೆ ಕೋಪವೂ ವಾಗ್ವಾದವೂ ಇಲ್ಲದೆ ನಿನ್ನ ಕುಟುಂಬದಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ ನೀನು ಕೋಪವೂ ವಾಗ್ವಾದವಿಲ್ಲದೆ ಸಾತ್ವಿಕತೆಯಿಂದ ಕೂಡಿದವನಾಗಿ ಪರಿಶುದ್ಧ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡು, ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಕೊನೆಯದಾಗಿ 6ನೇ ವಿಷಯವನ್ನು ನಾವು ಗಮನಿಸಿದರೆ, ಎಲ್ಲವುಗಳಲ್ಲಿ ನೀವೇನಾಗಿರಬೇಕು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾನೆ. 3ನೇ ಅಧ್ಯಾಯ 8ನೇ ವಚನದಿಂದ 17ನೇ ವಚನದವರೆಗೆ. 3ನೇ ಅಧ್ಯಾಯ 8ರಿಂದ 17ನೇ ವಚನದವರೆಗೆ. ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರ್ರಿ. ಎಲ್ಲರೂ ಅಂತ ಹೇಳ್ತಾನೆ. ಸ್ತ್ರೀ ಮತ್ತು ಪುರುಷರು, ಎಲ್ಲರೂ ಏಕಮನಸ್ಸುಳ್ಳವರಾಗಿರ್ರಿ, ಒಂದೇ ಮನಸ್ಸಿರಬೇಕು. ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರ್ರಿ. ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಕರುಣೆಯೂ ದೀನಭಾವವೂ ಉಳ್ಳವರಾಗಿರ್ರಿ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಈಗ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಜೀವದಲ್ಲಿ ಸಂತೋಷಪಟ್ಟು ಸುದ್ದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಮಾಡಲಿ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗೋ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ ಎಂದು ಬರೆದಿದೆ. ಸೊ ಹಾಗಾಗಿ 15ನೇ ವಚನದಲ್ಲಿ ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸ್ರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳೋದಕ್ಕೆ ಯಾವಾಗಲೂ ಸಿದ್ಧವಾಗಿರ್ರಿ. 17ನೇ ವಚನ, ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪರಿಸ್ಥಿತಿ ಇದು. ಪೇತ್ರನ ಬರೆದ ಪತ್ರಿಕೆಯ
ಮೂಲ ಒಂದು ಸಾರಾಂಶ ಇದು, ಸಾರಾಂಶ. ಮೂಲ ಸಾರಾಂಶ. ಹಾಗಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ, ಓಕೆ ಗುಡ್. ಕಷ್ಟಗಳಲ್ಲಿ ಸಂತೋಷ ಪಡ್ರಿ. ಸ್ವಲ್ಪ ಕಾಲ ಈ ಕಷ್ಟ ಇರ್ತದೆ, ಇದು ಒಂದು ಪರೀಕ್ಷೆ. ಸೊ ಹಾಗಾಗಿ ಕೊನೆಗೆ ನಿಮಗೆ ಕ್ರಿಸ್ತನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೀತಾ ಇದ್ದಾನೆ. ಆ ಕರೆಯುವಂಥ ಆತನು ಕೃಪಾಪೂರ್ಣನು, ಯೋಗ್ಯ ಸ್ಥಿತಿಗೆ ತರ್ತಾನೆ, ನಿಮ್ಮನ್ನು ತಂದು ನೆಲೆಗೊಳಿಸ್ತಾನೆ. ಸೊ ಹಾಗಾಗಿ ಮಧ್ಯದಲ್ಲಿ ನೀವೇನು ಮಾಡಬೇಕು ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಒಬ್ಬ ವ್ಯಕ್ತಿ ದೃಢವಾಗಿ ನಿಂತ್ಕೊಂಡು ಕೃಪಾಪೂರ್ಣನಾದಂಥ ದೇವರು ನಿತ್ಯ ಪ್ರಭಾವಕ್ಕೆ ನಮ್ಮನ್ನು ತನ್ನ ಮಗನಾದಂಥ ಯೇಸು ಕ್ರಿಸ್ತನಲ್ಲಿ ಕರೆದಿದ್ದಾನೆ. ಆ ನಿತ್ಯ ಪ್ರಭಾವವನ್ನು ನಾವು ಹೊಂದಲಿಕ್ಕಿದ್ದೀವಿ. ಹಾಗಾಗಿ ನಿತ್ಯ ಪ್ರಭಾವವನ್ನು ಹೊಂದುವುದಕ್ಕೆ ನಾವು ಸ್ವಲ್ಪ ಕಾಲ ಬಾಧೆಪಟ್ಟು ಆಮೇಲೆ ಯೋಗ್ಯ ಸ್ಥಿತಿಗೆ ತಂದು ನಮ್ಮ ನೆಲೆಗೊಳಿಸ್ತಕ್ಕಂತಹ ಸ್ಥಿತಿ ನಮಗೆ ಖಂಡಿತವಾಗಿ ಇದೆ ಅಂಥೇಳಿ ನಂಬಿ ಇಂಥ ಒಂದು ಯೋಗ್ಯವಾದಂಥ ಸ್ಥಿತಿಗೆ ತರ್ತಕ್ಕಂಥ ಆತನಿಗೆ ಆಧಿಪತ್ಯವು ಯುಗಾಂತರಗಳಲ್ಲಿ ಇರಲಿ ಅಂಥೇಳಿ ನಾವೆಲ್ಲರೂ ಬಯಸಿ ನಮ್ಮ ಆತ್ಮೀಯ ಜೀವಿತಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನದಲ್ಲಿ ನಾವು ಸಾಗೋಣ. ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ವಾಕ್ಯ ಭಾಗನ ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು.